ಮೋಷನ್ನಾಗಿ ಹೋಗುತ್ತೆ ಅಂದ್ರೆ ಮೋಷನ್ನಾಗಿ ಹೋಗ್ತಿರಲಿಲ್ಲ. ಬ್ಲಡ್ಡು ಕಳ್ಳಿ ಮೇಲೆ ಉಣ್ಣ ಇದ್ವೆಲ್ಲ ಕುಡಿತಿದ್ದು. ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ. ಒಟ್ಟಿನಾಗೆ ಬ್ಲಡ್ ಹಾಕಿವ ಮನೆಗೆ ಹೋಗಿವು. ಆಮೇಲೆ ಡಾಕ್ಟ್ರು ಯಾರೋ ಸಜೆಷನ್ ಮಾಡಿ ಪುನರ್ಜನ್ಮ ಅಂತ ಐತೆ ಅಲ್ಲಿಗೆ ಹೋಗಿ ಅಂತೇಳಿ ಕಳಿಸಿದ್ರು. ಭಾಳ ಅನುಕೂಲ ಆಯಿತು ಸರ್. ಇಲ್ಲಿ ಮಾತ್ರೆ ತಾಣ ಕಡಿದ್ಮೇಲೆ ನಮ್ಗೆ ಅನುಕೂಲನೇ ಐತೆ. ಆ ಡಾಕ್ಟ್ರಿಗೆ ಕೈ ಎತ್ತು ಮುಗಿಬೇಕು, ಪುಣ್ಯಾತ್ಮನಿಗೆ. ನಮಸ್ತೆ, ಲೋಕೇಶ್, 58 ಸರ್. ನಾವೇರ್ ಪೇಷಂಟು ಸರ್. ನನ್ನ ಕಳ್ಳಿ ಮೇಲೆ ಉಣ್ಣಾಗಿ ರಕ್ತ ಸಿಕ್ಕಾಪಟ್ಟೆ ಕುಡಿತಿದ್ದು. ಕಳ್ಳಿ ಮೇಲೆ ದೊಡ್ಡ ಕಳ್ಳು, ನಮಗೆ ಗೊತ್ತಾಗಿರಲಿಲ್ಲ. 8 ಬಾಟ್ಲು ರಕ್ತ ಹಾಕ್ಸಿವು ಸರ್. 8 ಬಾಟ್ಲು ರಕ್ತ ಹಾಕ್ಸಿರುವ ಅದೆಲ್ಲೋ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲ ಇವು ಸಿಟಿ ಸ್ಕ್ಯಾನಿಂಗು, ಆ ಸ್ಕ್ಯಾನಿಂಗು, ಈ ಕೊಲೊನೋಸ್ಕೋಪಿಯೋ ಏನನ್ನ ಮಾಡ್ಸಿವಲ್ಲ, ಅವಾಗ ಕಂಡಿಡಿದ್ರು ಡಾಕ್ಟ್ರು. ಮೋಷನ್ನಾಗಿ ಹೋಗುತ್ತೆ ಅಂದ್ರೆ ಮೋಷನ್ನಾಗಿ ಹೋಗ್ತಿರಲಿಲ್ಲ. ಬ್ಲಡ್ ಕಳ್ಳಿ ಮೇಲೆ ಉಣ್ಣ ಇದ್ವೆಲ್ಲ ಕುಡಿತಿದ್ದು. ಆಮೇಲೆ ಡಾಕ್ಟ್ರು ಯಾರೋ ಸಜೆಷನ್ ಮಾಡಿ ಪುನರ್ಜನ್ಮ ಅಂತ ಐತೆ ಅಲ್ಲಿಗೆ ಹೋಗಿ ಅಂತ ಹೇಳಿ ಕಳಿಸಿದ್ರು. ಪುನರ್ಜನ್ಮ ಅಲ್ಲ ಸರ್, ಇದು ಪುಣ್ಯಜನ್ಮ. ಇದು ಕುರ್ಚಿ ಇದೆ ಸರ್. ಮೊದಲೆಲ್ಲ ಫುಲ್ ಬೆಳಗಾಗ್ಬಿಟ್ಟಿದೆ ಸರ್. ರಕ್ತನೇ ಇರಲಿಲ್ಲ. ಈಗ ರಕ್ತನೂ ಕೂಡ್ತಾ ಐತಿ. ಈ ಮೆಡಿಸಿನ್ ತಗೊಂಡು ಕಡಿದ್ಮೇಲೆ ಚೆನ್ನಾಗೂ ಆಗ್ತಾ ಇದ್ದೀನಿ ಸರ್. ಊಟ 5 ಸತಿ ಊಟ ಮಾಡ್ತೀನಿ, ಅಂದ್ರೆ ಜಾಸ್ತಿ ಮಾಡೋಕ್ಕಲ್ಲ ಸರ್. ಒಂದೊಂದು ಸ್ವಲ್ಪ ನಾನೇನು ಟ್ರೀಟ್ಮೆಂಟ್ ಅಂತಲ್ಲ ಸರ್. ನನಗೆ BP ಶುಗರ್ ಐತೆ, ಆ ಮಾತ್ರೆ ತಗೊಂತೀನಿ ಅಷ್ಟೇ. ಅಲ್ಲೇ ಒಂದು 6 ತಿಂಗಳು ಮೇಲೆ ಆಯ್ತು ಸರ್. ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ. ಒಟ್ಟಿನಾಗೆ ಬ್ಲಡ್ ಹಾಕಿವ ಮನೆಗೆ ಹೋಗಿವು. ಆಪ್ರೇಷನ್ ಮಾಡ್ಸೋಕ್ಕೆ ಪಕ್ಕದಾಗೆ ಒಂದು ಎರಡಿದ್ವಂತಿ. ಅದಕ್ಕೆ ಬೇಡ ಅಂತೇಳಿ ನಮ್ಮ ಅಳಿಯ ಇಲ್ಲಿ ಕರ್ಕೊಂಬಂದ್ರು. ಡಾಕ್ಟ್ರ್ ಯಾರು ಹೇಳ್ಯಾರ ಅಂತೇಳಿ ಭಾಳ ಅನುಕೂಲ ಆಯ್ತು ಸರ್. ಇಲ್ಲಿ ಮಾತ್ರೆ ತಾಣ ಕಡಿದ್ಮೇಲೆ ನಮ್ಗೆ ಅನುಕೂಲನೇ ಐತೆ. ಆ ಡಾಕ್ಟ್ರಿಗೆ ಕೈ ಎತ್ತು ಮುಗಿಬೇಕು, ಪುಣ್ಯಾತ್ಮನಿಗೆ. ಡಾಕ್ಟ್ರ್ ಹೇಳಿರೋದಕ್ಕಿಂತ ಜಾಸ್ತಿ ಪಥ್ಯವಿದ್ದೀನಿ ನಾನು. ಯಾರ ಈ ಥರ ಆಯಿದ್ರೆ ಬಂದು ಇಲ್ಲಿ ಪುನರ್ಜನ್ಮ ಅಂತ ಐತೆ ತೋರಿಸೇಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಭಯ ಬೀಳೋದೇನೂ ಇಲ್ಲ. ನಾವು ಹೆಂಗೆ ಧೈರ್ಯವಾಗಿದ್ದೀವೋ ಹಂಗೆ ಧೈರ್ಯವಾಗಿ ಬರ್ರಿ. ನಮ್ಮ ಶರೀರದಾಗೆ ನನಗೆ ಇದು ಐತೆ ಅಂತಲೇ ಹೇಳಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಬರ್ರಿ ಅಂತ ಹೇಳ್ಬೇಕು. ಇದೈತೆ ಅಂತ ಹೇಳೋಕ್ಕೆ ಹೋಗ್ಬಾರ್ದು. ಏನು ಕ್ಯಾನ್ಸರು ನಮ್ಮ ತಲೆಯಿಂದಲೇ ತೆಗೆದಾಕ್ಬಿಡ್ಬೇಕು ಅದನ್ನ, ಕ್ಯಾನ್ಸರ್ ಅನ್ನೋದ. ನಮ್ಮ ಮನೆಯವ್ರು ಏನು ಹೇಳಲ್ಲ ಸರ್, ಆರೋಗ್ಯವಾದ್ರು ಸಾಕು ಅಂತಾರೆ.